ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ವೃಷಭ ರಾಶಿ ಅಂದ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಆಶೀರ್ವಾದ ಇದ್ದಂತೆ. ಇವತ್ತಿನ ವಿಡಿಯೋ ನಿಮಗೆ ಮಾತ್ರ, ಯಾಕೆಂದರೆ ಮುಂದಿನ 9 ದಿನದಲ್ಲಿ ನಿಮ್ಮ ಮೇಲೆ ಶುಕ್ರ ಮಹಾದಶೆ ಅನ್ನೋದು ಶುರುವಾಗುತ್ತೆ. ಹೌದು, ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಂಪತ್ತು ಮೂರು ಒಟ್ಟಿಗೆ ಬರುತ್ತೆ. ಇಷ್ಟು ದಿನ ಪಟ್ಟ ಕಷ್ಟಕ್ಕೆ ಫಲ ಸಿಗುವ ಕಾಲ ಬಂದಿದೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟಲ್ಲಿ ಓಂ ಮಹಾಲಕ್ಷ್ಮಿ ನಮಃ ಅಂತ ಬರೀರಿ. ನಿಮ್ಮ ಮನೆಗೆ ಲಕ್ಷ್ಮಿ ಕಾಲಿಟ್ಟೆ ಬಿಡ್ತಾರೆ. ವೃಷಭ ರಾಶಿ ಅಧಿಪತಿ ಶುಕ್ರ. ಈಗ ಶುಕ್ರ ನಿಮ್ಮ ಲಗ್ನದಲ್ಲೇ 1ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇದ್ದಾರೆ. ಇದಕ್ಕೆ ಮಾಲವ್ಯ ಮಹಾಪುರುಷ ಯೋಗ ಅಂತ ಕರೀತಾರೆ. 30 ವರ್ಷಕ್ಕೊಮ್ಮೆ ಬರುವ ಅತ್ಯಂತ ದೊಡ್ಡ ರಾಜಯೋಗ ಇದು. ಇದರ ಅರ್ಥ ಏನು? ನಿಮ್ಮ ವ್ಯಕ್ತಿತ್ವಕ್ಕೆ ಹೊಸ ಕಳೆ ಬರುತ್ತೆ. ಜನ ನಿಮ್ಮ ಮಾತು ಕೇಳ್ತಾರೆ. ನಿಮ್ಮ ಆಕರ್ಷಣ ಶಕ್ತಿ 10 ಪಟ್ಟು ಹೆಚ್ಚಾಗುತ್ತೆ. ನೀವು ಎಲ್ಲೇ ಹೋದರೂ ನಿಮ್ಮದೇ ಮಾತು ನಡೆಯುತ್ತೆ. ಇಷ್ಟು ದಿನ ನಿಮ್ಮನ್ನು ಕಡೆಗಣಿಸಿದವರು, ನಿಮ್ಮನ್ನು ಅವಮಾನ ಮಾಡಿದವರು ಈಗ ನಿಮ್ಮ ಸಹಾಯ ಕೇಳಿಕೊಂಡು ಬರ್ತಾರೆ. ಇದು ನಿಮ್ಮ ಸಮಯ ಬಂಧುಗಳೇ. ಶುಕ್ರ ಅಂದರೆ ಸುಖ, ಐಷಾರಾಮಿ, ಹಣ. ನಿಮ್ಮ 2ನೇ ಪಾದ, 2ನೇ ಮನೆ, ಧನ ಸ್ಥಾನ ಮತ್ತು 11ನೇ ಮನೆ ಲಾಭಸ್ಥಾನ, ಎರಡಕ್ಕೂ ಶುಕ್ರನ ದೃಷ್ಟಿ ಬೀಳ್ತಾ ಇದೆ. ಇದರ ಫಲ ಏನು? ಹಣದ ಹೊಳೆಗೆ ಹರಿದು ಬರುತ್ತೆ. ಬಂದ ಹಣ ನಿಲ್ಲಲ್ಲ, ಡಬಲ್ ಆಗುತ್ತೆ. ಹೊಸ ಆದಾಯದ ಮೂಲ ಶುರುವಾಗುತ್ತೆ. ಶೇರ್ ಮಾರ್ಕೆಟ್, ಚಿನ್ನ, ಬೆಳ್ಳಿ, ಪ್ರಾಪರ್ಟಿ ಇನ್ವೆಸ್ಟ್ ಮಾಡಿದರೆ ದೊಡ್ಡ ಲಾಭ ಆಗುತ್ತೆ. ಹೊಸ ವಾಹನ, ಹೊಸ ಮನೆ, ಹೊಸ ಆಭರಣ ಖರೀದಿ ಮಾಡುವ ಯೋಗ ಇದೆ. ವ್ಯಾಪಾರ ಮಾಡೋರಿಗೆ ಗ್ರಾಹಕರ ಸುರಿಮಳೆ, ಕೆಲಸ ಮಾಡೋರಿಗೆ ಬಾಸ್ನಿಂದ ಬೋನಸ್, ಗಿಫ್ಟ್ ಗ್ಯಾರಂಟಿ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ನೀವೇ ಶಾಕ್ ಆಗ್ತೀರಾ. ಇನ್ನು ನೀವು ಮಾಡಬಾರದ 3 ವಿಷಯಗಳು ಏನೇನು? ಈ ಜೂನ್ ತಿಂಗಳಲ್ಲಿ ಈ 3 ತಪ್ಪುಗಳನ್ನು ಮಾಡಿದರೆ ಶುಕ್ರ ಕೆಡ್ತಾನೆ. 1ನೇದಾಗಿ ಬಿಳಿ ಬಟ್ಟೆ ದಾನ ಮಾಡಬೇಡಿ. ಶುಕ್ರನ ಬಣ್ಣ ಬಿಳಿ. ಜೂನ್ ತಿಂಗಳಲ್ಲಿ ಯಾರಿಗೂ ಬಿಳಿ ಬಟ್ಟೆ, ಅಕ್ಕಿ, ಸಕ್ಕರೆ, ಹಾಲು ದಾನ ಮಾಡಬೇಡಿ. ಮಾಡಿದರೆ ನಿಮ್ಮ ಅದೃಷ್ಟ ಬೇರೆಯವರಿಗೆ ಹೋಗಿಬಿಡುತ್ತೆ. ದಂಪತಿಗಳು ಜಗಳ ಆಡಬೇಡಿ. ವೃಷಭ ರಾಶಿಯವರಿಗೆ ಸಂಸಾರವೇ ಸ್ವರ್ಗ. ಸಣ್ಣ ವಿಷಯಕ್ಕೆ ಜಗಳ ಮಾಡಿಕೊಂಡ್ರೆ ಶುಕ್ರ ದೋಷ ಬರುತ್ತೆ. 7 ವರ್ಷ ಸುಖ ಶಾಂತಿ ಹಾಳಾಗುತ್ತೆ. 3ನೇದಾಗಿ ಶುಕ್ರವಾರ ಮಾಂಸ ಮದ್ಯ ಬೇಡ. ಶುಕ್ರವಾರ ಲಕ್ಷ್ಮೀ ದಿನ. ಆ ದಿನ ಮಾಂಸ ತಿಂದರೆ ಕುಡಿದ್ರೆ ಲಕ್ಷ್ಮೀ ಮನೆಯನ್ನು ಬಿಟ್ಟು ಹೋಗಿಬಿಡ್ತಾರೆ, ಬಡತನ ಬರುತ್ತೆ. ವೃಷಭ ರಾಶಿಯವರೇ, ನಿಮ್ಮ ಪ್ರೀತಿಯ ಜೀವನ ಈಗ ಚಿಗುರೊಡೆಯುತ್ತೇ ಇದೆ. ಶುಕ್ರ ನಿಮ್ಮ 7ನೇ ಮನೆಯಾದ ಕಳತ್ರ ಸ್ಥಾನವನ್ನು ನೋಡ್ತಾ ಇದ್ದಾನೆ. ಮದುವೆ ಆಗದವರಿಗೆ ಈ ತಿಂಗಳೇ ಕಂಕಣ ಭಾಗ್ಯ ಅನ್ನೋದು ಕೂಡಿರುತ್ತೆ. ತುಂಬ ಸುಂದರ ಶ್ರೀಮಂತ ಸಂಬಂಧ ಕೂಡಿರುತ್ತೆ. ಲವ್ ಮಾಡ್ತಿದ್ದವರ ಮದುವೆಗೆ ಮನೆಯವರ ಗ್ರೀನ್ ಸಿಗ್ನಲ್ ಸಿಗುತ್ತೆ. ಗಂಡ ಹೆಂಡತಿ ಮಧ್ಯೆ ಇದ್ದ ಮನಸ್ತಾಪ, ಅನುಮಾನ ಎಲ್ಲ ದೂರ ಆಗುತ್ತೆ. ಮಧುಚಂದ್ರದಂತಹ ಸುಖ ನಿಮ್ಮ ಜೀವನದಲ್ಲಿ ಬರುತ್ತೆ. ಮಕ್ಕಳಾಗದೇ ಇರೋ ದಂಪತಿಗಳಿಗೆ ಸಂತಾನ ಯೋಗ ಇದೆ. ನಿಮ್ಮ ಮನೆ ದೇವಸ್ಥಾನ ಆಗುತ್ತೆ. ಮತ್ತು ಶುಕ್ರ ಮತ್ತು ಕಾನೂನು ವಿಜಯ. ಇಷ್ಟು ದಿನ ನಿಮಗೆ ಕಿರುಕುಳ ಕೊಡ್ತಿದ್ದ ಶತ್ರುಗಳ ಕತೆ ಮುಗೀತು. ನಿಮ್ಮ 6ನೇ ಮನೆಯಲ್ಲಿ ಕೇತು ಇದ್ದಾನೆ. ಇದರರ್ಥ ಶತ್ರುನಾಶ. ನಿಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿದವರು, ನಿಮ್ಮ ಪರವಾಗಿ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಿದವರು ಈಗ ತಾವೇ ಸಿಕ್ಕಾಕೋತಾರೆ. ಕೋರ್ಟ್ ಕೇಸ್ ಇದ್ದರೆ ನಿಮ್ಮ ಪರವಾಗಿ ತೀರ್ಪು ಬರುತ್ತೆ. ನಿಮ್ಮ ಆಸ್ತಿ ವಿವಾದ, ಪಾಲು ವಿವಾದ ಎಲ್ಲ ನಿಮ್ಮ ಕಡೆ ಆಗುತ್ತೆ. ನೀವು ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ. ದುರ್ಗಾದೇವಿಯ ಕವಚ ನಿಮ್ಮ ಮೇಲಿದೆ. ಯಾರಿಂದಲೂ ಕೂಡ ನಿಮ್ಮನ್ನು ಮುಟ್ಟೋಕ್ಕೆ ಆಗೋದಿಲ್ಲ. ಇನ್ನು ಆರೋಗ್ಯ ಮತ್ತು ಸೌಂದರ್ಯ. ಶುಕ್ರ ಅಂದರೆ ಸೌಂದರ್ಯ. ಮುಂದಿನ ದಿನಗಳಲ್ಲಿ ನಿಮ್ಮ ಮುಖದಲ್ಲಿ ಹೊಸ ತೇಜಸ್ಸು ಬರುತ್ತೆ. ಚರ್ಮದ ಕಾಂತಿ ಹೆಚ್ಚಾಗುತ್ತೆ. ತೂಕ ಇಳಿಸಬೇಕು ಅಂತ ಅಂದ್ಕೊಂಡವರಿಗೆ ಸುಲಭದಲ್ಲೇ ಆಗುತ್ತೆ. ಸಕ್ಕರೆ ಕಾಯಿಲೆ, ಥೈರಾಯ್ಡ್, ಹಾರ್ಮೋನ್ ಸಮಸ್ಯೆ ಇದ್ದವರಿಗೆ ಪರಿಹಾರ ಸಿಗುತ್ತೆ. ಆದರೆ ಸಿಹಿ ತಿನ್ನೋದನ್ನು ಕಡಿಮೆ ಮಾಡಿ. ಪ್ರತಿದಿನ ಬೆಳಿಗ್ಗೆ ಮೊಸರು ತಿನ್ನಿ. ಶುಕ್ರಗ್ರಹ ಬಲ ಆಗುತ್ತೆ. ಹೆಂಗಸರು ಶುಕ್ರವಾರ ತಲೆ ಸ್ನಾನ ಮಾಡಿ ಮಲ್ಲಿಗೆ ಮುಡಿದುಕೊಳ್ಳಿ. ಗಂಡಸರು ಬಿಳಿ ಬಟ್ಟೆ ಹಾಕ್ಕೊಳ್ಳಿ. ನಿಮ್ಮ ಅದೃಷ್ಟ ಬದಲಾಗುತ್ತೆ. ಒಂದು ಮುಖ್ಯವಾದ ರಹಸ್ಯ ವಿಷಯ. ಮುಂದಿನ 9 ದಿನದಲ್ಲಿ ಶುಕ್ರ ನಿಮ್ಮ 9ನೇ ಮನೆ ಭಾಗ್ಯಸ್ಥಾನಕ್ಕೆ ಬರ್ತಾನೆ. ಅಂದರೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತೆ. ನೀವು ವಿದೇಶಕ್ಕೆ ಹೋಗೋ ಚಾನ್ಸ್ ಬರುತ್ತೆ. ತಂದೆಯಿಂದ ದೊಡ್ಡ ಆಸ್ತಿ ಸಿಗುತ್ತೆ. ಗುರುಗಳ ಆಶೀರ್ವಾದ ಸಿಗುತ್ತೆ. ನೀವು ಯಾವುದೇ ಸ್ಥಾನಕ್ಕೆ ಹೋಗಿ ಏನು ಬೇಕಾದರೂ ಅದು 20 ದಿನದಲ್ಲಿ ನಿಮಗೆ ನೆರವೇರುತ್ತೆ. ನಿಮಗೆ 3 ಸಂಕೇತ ಸಿಗುತ್ತೆ. 1 ಬಿಳಿ ಹಸು ಬಂದರೆ, 2ನೇದು ಮನೆಗೆ ಪಾರಿವಾಳ ಬಂದರೆ, 3ನೇದು ಯಾರಾದರೂ ಇದ್ದಕ್ಕಿದ್ದಂತೆ ಸುಗಂಧ ದ್ರವ್ಯ ಗಿಫ್ಟ್ ಕೊಟ್ಟರೆ. ಈ 3ರಲ್ಲಿ ಯಾವುದಾದ್ರೂ ಒಂದು ಕಂಡು ಕೂಡ ನಿಮ್ಮ ಲಕ್ ಅನ್ನೋದು ಸಕ್ಸಸ್ ಆಗುತ್ತೆ. ಮತ್ತು ನಿಮಗೆಲ್ಲ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ,
ಜೈ ಶುಕ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.